ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಕೋರ್ಟ್ಗೆ ಬರ್ತಿದ್ದಾಗ ನಿಜವಾಗ್ಲೂ ಇಡೀ ಕೋರ್ಟ್ ಸ್ತಬ್ಧವಾಗ್ತದೆ. ಯಾಕಂದರೆ ಭಾರ್ಗವಿ ಬಂದಿದ್ದ ರೀತಿ, ಹೇಳ್ತಿರೋ ವಿಷಯ ಆ ರೀತಿ ಇದೆ. ಜಡ್ಜ್ ನಿಜವಾಗ್ಲೂ ತತ್ತರಿಸಿ ಹೋಗ್ತಿದ್ದಾರೆ ಭಾರ್ಗವಿಯ ಮಾತನ್ನು ಕೇಳಿ. ಹಾಗಿದ್ರೆ ಜಡ್ಜಿ ಒಂದು ಕ್ಷಣ ತಬ್ಬಿಬ್ಬಾಗಿದ್ಯಾಕೆ, ಒಂದು ಕ್ಷಣ ನಿಶ್ಶಬ್ದವಾಗಿದ್ಯಾಕೆ ಅಂತ ಒಂದು ದೊಡ್ಡ ಘಟನೆ ನಡೆದು ಹೋಗ್ಬಿಟ್ಟಿದೆ. ಹಾಗಿದ್ರೆ ಇಲ್ಲಿ ಭಾರ್ಗವಿಯ ಕೋಪಾಗ್ನಿಯಲ್ಲಿ ನಿಜವಾಗ್ಲೂ JP ಪಾಟೀಲ್ ಭಸ್ಮವಾಗಿ ಬಿಡ್ತಾರೆ. ಅರ್ಜುನ್ ಕೂಡ ಕೋರ್ಟಿಗೆ ಎಂಟ್ರಿ ಕೊಟ್ಟಿದ್ದಾರೆ. ರಣಚುಂಡಿ ಆಗ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಆಗಿದ್ದೇನು, ಆಗ್ತಿರುವುದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಂಧ್ಯಾನ ಕಾಪಾಡಬೇಕು, ಸಂಧ್ಯಾನ ಸೇಫ್ ಮಾಡಬೇಕು, ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು. ಜಸ್ಟಿಸ್ ಸಂಧ್ಯಾ ಸಂಧ್ಯಾ ಸಂಧ್ಯಾ. ಭಾರ್ಗವಿ ಇಂಚಿನಲ್ಲೂ ಕೂಡ ಸಂಧ್ಯಾ, ಉಸಿರಾಟದಲ್ಲೂ ಸಂಧ್ಯಾ ಅಂತಾನೆ ಹೇಳಿ ಭಾರ್ಗವಿ ಕನ್ವರ್ಸ್ತಾನೆ ಇದ್ದಾಳೆ. ಆದರೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಭರದಲ್ಲಿ ಭಾರ್ಗವಿ ಮತ್ತು ಅರ್ಜುನ ಮದುವೆ ಆಗಿಬಿಡುತ್ತೆ. ಇಲ್ಲಿ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರು ಇದ್ರೆ ತಾನೆ ಅವ್ರ ಕಥೆಯನ್ನೇ ಮುಗಿಸಿದ್ರೆ ಕೇಸ್ಗೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ವಿಕ್ಕಿ ಯೋಚನೆ ಮಾಡ್ತಾನೆ. ವಿಕ್ಕಿ ಯೋಚನೆ ಮಾಡಿದೆ ಇಬ್ಬರ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಈ ಒಂದು ಅಟ್ಯಾಕ್ನಿಂದಾಗಿ ಅಲ್ಲಿ ಅವನ ಅಕ್ಕನ ಮದುವೆ, ವಂದನ ಮದುವೆನೇ ಅರ್ಜುನ್ ಜೊತೆ ನಿಂತು ಹೋಗುತ್ತೆ. ಅರ್ಜುನ್ ಭಾರ್ಗವಿ ಸಂಧ್ಯಾನ ಕಾಪಾಡಬೇಕು ಅಂತ ಮದುವೆ ಮನೆಯಿಂದನೇ ಎಸ್ಕೇಪ್ ಆಗ್ತಾರೆ. ಈ ಒಂದು ಎಸ್ಕೇಪ್ ಆದಾಗ ರೌಡಿಗಳಿಂದ ತಪ್ಪಿಸ್ಕೊಳ್ಳೋ ಭರದಲ್ಲಿ ಇಲ್ಲಿ ಭಾರ್ಗವಿಯನ್ನ ಸಾಮೂಹಿಕ ವಿವಾಹದಲ್ಲಿ ಅರ್ಜುನ್ ಮದುವೆ ಆಗಿಬಿಡ್ತಾರೆ. ಇಲ್ಲಿ ಭಾರ್ಗವಿಯ ಸಮ್ಮತಿ ಇಲ್ದೇನೆ ಅರ್ಜುನ್ನ ಭಾರ್ಗವಿ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಕೂಡ ಮದುವೆಯನ್ನ ಒಪ್ಕೋತಾರೆ. ಪ್ರೀತಿ ಮಾಡಿದ ಹುಡುಗ ಅಲ್ವಾ, ಹಾಗಾಗಿ ಮದುವೆಯನ್ನ ಒಪ್ಕೋತಾರೆ. ಬಟ್ ಮನೆಯವರ ಮನಸ್ಸಿನ ಜೊತೆ ಆಟ ಆಡ್ಬಿಟ್ಟಿದ್ವಿ, ಅವರ ಫೀಲಿಂಗ್ಸ್ ಜೊತೆ ಆಟ ಆಡಿದ್ವಿ. ಇಲ್ಲ ಈ ಒಂದು ಪಾಪ ಪ್ರಜ್ಞೆ ಕಾಡ್ತಿರುತ್ತೆ. ಮನೆಗೆ ಹೋಗಿ ವಿಷಯ ಹೇಳ್ಬಿಡ್ಬೇಕು ಅಂತ ಅಂದ್ಕೊಂಡೆ ಭಾರ್ಗವಿ ತನ್ನ ಮನೆಗೆ ಬರ್ತಾಳೆ. ಆ ಕಡೆ ಅರ್ಜುನ್ ಅವರೇ ಮನೆಗೆ ಹೋಗ್ತಾರೆ. ಅಲ್ಲಿ JP ಪಾಟೀಲ್ ಅರ್ಜುನ್ ಕೆನ್ನೆಗೆ ಬಾರಿಸಿ, ನನ್ನ ಮಾತಿನ ವಿರುದ್ಧವಾಗಿ ನೀನು ಮದುವೆಯಿಂದ ಹೊರಟೋದೆ ಅಲ್ವಾ, ಮದುವೆ ನಿಂತೋಯ್ತಲ್ವಾ, ನಿನ್ನಿಂದ ನನಗೆ ಎಷ್ಟು ಅವಮಾನ ಆಗಿದೆ, ಇನ್ನು ಮುಂದೆ ನೀನು ನನ್ನ ಮಗನೇ ಅಲ್ಲ, ಈ ಮನೆಯಲ್ಲಿ ನೀನು ಇರಲೇ ಕೂಡ್ದು ಅಂತ ಹೇಳಿ ಒದ್ದು ಓಡಿಸೋಕೆ ಮುಂದಾಗ್ತಾರೆ. ಆದರೆ ಬೃಂದ ಬಂದಿದ್ದೆ, ನೀವು ವಂದನಾಗೆ ಶಕ್ತಿ ಪ್ರಸಾದ್ ಅಂಕಲ್ಗೆ ಮಾತು ಕೊಟ್ಟಿದ್ದೀರಾ, ಹಾಗಾಗಿ ನೀವು ಮಾತನ್ನು ಉಳಿಸ್ಕೋಬೇಕು ಅಂದರೆ ಅರ್ಜುನ ಇಲ್ಲೇ ಉಳಿಸ್ಕೋಬೇಕಾಗತ್ತೆ ಅಂತ ಹೇಳ್ತಾಳೆ. ಹಾಗಾಗಿ JP ಪಾಟೀಲ್ ಕೂಡ ಅರ್ಜುನ ಮನೆಯಲ್ಲಿ ಉಳಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ತನ್ನ ತಂದೆ ತಾಯಿ ಮುಂದೆ ಮದುವೆ ವಿಷಯವನ್ನ ಹೇಳಬೇಕು ಅಂತ ಬರ್ತಾಳೆ. ಬಟ್ ಅಪ್ಪ ಬಂದಿದ್ದ, ಮಗಳೇ ನಾಳೆ ಕೇಸ್ ಮುಗಿದ ಮೇಲೆ ನೀನು ನಿನ್ನ ಮನಸ್ಸಲ್ಲಿರೋ ಹುಡುಗ ಯಾರು ಅನ್ನೋದನ್ನ ಹೇಳ್ತೀಯ ಅಲ್ವಾ ಅಂತ ಕೇಳಿದ ತಕ್ಷಣ ಇಲ್ಲಿ ಅಪ್ಪನ ಆಸೆ, ಅಪ್ಪನ ಒಂದು ಕನಸನ್ನ ಕೇಳಿಸ್ಕೊಂಡಂತ ಭಾರ್ಗವಿಗೆ ಸತ್ಯ ಹೇಳೋ ಧೈರ್ಯ ಬರುವುದಿಲ್ಲ. ಹಾಗಾಗಿ ಆಕೆನೂ ಕೂಡ ಮೌನವಾಗಿ ಬಿಡ್ತಾಳೆ. ಆದರೆ ಅಲ್ಲಿ ಅರ್ಜುನ್ ತನ್ನ ಮನೆಯಲ್ಲಿ ಸತ್ಯ ಹೇಳೇ ಬಿಟ್ರು. ಅವರ ಪ್ರೀತಿಯ ಅಜ್ಜಿ ಶಕು ಹತ್ರ ಹೋಗಿದ್ದೆ. ಅಜ್ಜಿ ನಂದು ಬಂತೆ ಭಾರ್ಗವಿ ನನ್ನ ಟಗರು ಪುಟ್ಟಿ ಇದು ಮದುವೆ ಆಗಿ ಹೋಯ್ತು ಅಂತ ಹೇಳಿದ್ರು. ನಿಜವಾಗ್ಲೂ ಶಾಕ್ ಆಗ್ತಾರೆ ಶಕು ಅವರು ಕೂಡ. ಇದು ಗೊತ್ತಿದೆಯಾ ಭಾರ್ಗವಿಗೆ JP ಪಾಟೀಲ್ ಮಗ ನೀನು ಅಂತಕ್ಕಂಥದ್ದು ಅಂದಾಗ ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರು ನನ್ನ ಗಂಡ ಅಂತ ಒಪ್ಕೊಂಡಿದ್ದಾರೆ, ಮುಂದೆ ಕೂಡ ಗೊತ್ತಾದ್ಮೇಲೆ ಒಪ್ಕೋತಾರೆ ಅನ್ನೋ ಭರವಸೆ ನನಗಿದೆ, ಯಾಕಂದರೆ ಅವರು ಕೂಡ ನನ್ನಷ್ಟು ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ತನ್ನ ಹೆಂಡತಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ. ಆ ಕಡೆ ಭಾರ್ಗವಿ ಕೂಡ ಪಾಪ ಪ್ರಜ್ಞೆಯಲ್ಲಿ ಬೇಯ್ತಾ ಇದ್ರು ಕೂಡ ಒಂದು ಕಡೆ ಪ್ರೀತಿ ಮಾಡಿದ ಹುಡುಗನ ಜೊತೆ ನನ್ನ ಜೀವನ ಶುರುವಾಗಿದೆ ಅನ್ನೋ ಒಂದು ಖುಷಿ ಕೂಡ ಇದೆ. ಈ ಕಡೆ ತನ್ನ ಹೆಂಡತಿ ಮನೆಯವರನ್ನ ತುಂಬ ಕಾಳಜಿ ಮಾಡ್ತಿರೋ ಅರ್ಜುನನ್ನ ನೋಡಿದೆ. ನಿಜವಾಗ್ಲೂ ಭಾರ್ಗವಿಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ತದನಂತರ ಇಲ್ಲಿ ಬೆಳಿಗ್ಗೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಅಂತ ಹೇಳಿ ಯೋಚನೆ ಮಾಡಿದೆ. ಇಬ್ಬರು ಕೂಡ ಮಲ್ಕೋತಾರೆ, ನೆಟ್ಟಿಗೆ ನಿದ್ರೆ ಬರ್ತಿಲ್ಲ. ತದನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಭೇಟಿ ಕೂಡ ಆಗ್ತಾರೆ. ಭೇಟಿಯಾಗಿದೆ ತನ್ನ ಪ್ರೀತಿಯ ಮಡದಿಗೋಸ್ಕರ ಹೂವನ್ನು ಕೂಡ ತಂದು ಕೊಡ್ತಾರೆ. ತದನಂತರ ಇಲ್ಲಿ ಹಣೆಗೆ ಕುಂಕುಮವನ್ನು ಕೂಡ ಇಟ್ಟಾಗ ಏನಿದು ಅಂತ ಹೇಳಿದಾಗ ನಾನು ಹೇಳ್ತೀನಿ ನಾಳೆ ಸಂಧ್ಯಾ ಕೇಸಲ್ಲಿ ಜೈಬೇರಿಯನ್ನು ಬಾರಿಸ್ನಿ ಅಂತ ಹೇಳಿ ದೇವ್ರ ಹತ್ರ ಹೋಗಿದ್ದೆ, ಬೇಡ್ಕೊಂಡು ಬಂದದ, ಅದೇ ಪ್ರಸಾದ ಇದು ಅಂತ ಹೇಳ್ತಾರೆ. ನಿಜವಾಗ್ಲೂ ಭಾರ್ಗವಿಗೆ ತುಂಬಾ ಖುಷಿ ಆಗಿಬಿಡುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ನನಗೊಂದು ಆಸೆ ಇತ್ತು ಗೊತ್ತಾ, ನನ್ನ ತಂದೆ ಅಷ್ಟು ಪ್ರೀತಿ ಮಾಡೋ ಹುಡುಗ ನನಗೆ ಸಿಗಬೇಕು ಅಂತ. ಆದರೆ ಕೊನೆಗೂ ನನ್ನ ತಂದೆ ಅಷ್ಟು ಪ್ರೀತಿ ಮಾಡೋ ಹುಡುಗ ನನಗೆ ಸಿಕ್ಕಿದ್ದಾನೆ ಅಂತ ಭಾರ್ಗವಿ ಹೇಳಿದಾಗ, ಹಾಗಿದ್ರೆ ನಿಮಗೂ ಕೂಡ ನನ್ನ ಮೇಲೆ ಲವ್ ಆಗಿದೆ, ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ಟ ಅಂತ ಕೇಳ್ತಿದ್ರೆ ಒಳ್ಳೆ ಟ್ಯೂಬ್ಲೈಟ್ ಥರ ಆಡ್ತಾನೆ ಅಂತ ಭಾರ್ಗವಿ ಅನ್ಕೋತಾಳೆ. ಯಾಕಂದರೆ ಆಕೆ ಸೈಲೆಂಟ್ ಆಗಿರ್ಬೇಕಿದ್ರೆ ಗೊತ್ತಾಗಬೇಕಿತ್ತು ಅರ್ಜುನ್ಗೆ ಭಾರ್ಗವಿ ಕೂಡ ಒಪ್ಕೊಂಡಿದ್ದಾಳೆ ಅಂತಕ್ಕಂಥದ್ದು. ಬಟ್ ಅರ್ಜುನ್ಗೆ ಇನ್ನೂ ಕೂಡ ಸರಿಯಾಗಿ ಗೊತ್ತೇ ಆಗಿರಲಿಲ್ಲ. ತದನಂತರ ಇಲ್ಲಿ
ಅರ್ಜುನ ಸ್ನೇಹಿತೆ ಪವಿ ಅನ್ನೋರು ಬಂದು ಅರ್ಜುನನ್ನ ಭೇಟಿ ಮಾಡ್ತಾರೆ. ತುಂಬ ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದಾರೆ. ಅವರಿಬ್ರು ಕಾಲೇಜಲ್ಲಿ ಹೇಗೆ ಕ್ಲಾಸ್ ಬಂಕ್ ಮಾಡ್ತಿದ್ರು, ಎಷ್ಟು ಚಂದ ಓಡ್ತಿದ್ರು, ಎಷ್ಟು ಚೆನ್ನಾಗಿ ಫೈಟ್ ಕೊಡ್ತಿದ್ರು, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಜಾಲಿ ಮಾಡ್ತಿದ್ರು, ಎಲ್ಲವನ್ನ ಕೂಡ ಇಬ್ರು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊತಿದ್ರೆ. ಈ ಕಡೆ ಭಾರ್ಗವಿ ಉರ್ದು ಹೋಗ್ತಿದ್ದಾಳೆ. ತದನಂತರ ಇವರು ಭಾರ್ಗವಿ ಅಂತ ಹೇಳಿ ಪರಿಚಯ ಮಾಡ್ಕೊಡಕ್ಕೆ ಹೋದಾಗ ನಾನು ಅವರ ಫ್ರೆಂಡ್ ಅಂತ ಹೇಳಿ ಭಾರ್ಗವಿನೇ ಹೇಳಿಬಿಡ್ತಾರೆ. ಈ ಕಡೆ ಇವರು ಅಂತ ಹೇಳಿ ಭಾರ್ಗವಿಗೆ ಅರ್ಜುನ್ನ ಏಕೆ ನನ್ನ ಫ್ರೆಂಡ್ ಅಂತ ಪವಿ ಅನ್ನೋ ಹುಡುಗಿನ ಪರಿಚಯ ಮಾಡ್ಕೊಳಕ್ಕೆ ಹೋದ್ರೆ ಜಸ್ಟ್ ಫ್ರೆಂಡ್ ಅಲ್ಲ, ನಾನು ಇವ್ನ ಗರ್ಲ್ ಫ್ರೆಂಡ್. ನಿಜವಾಗ್ಲೂ ಕೂಡ ಇವನಂದ್ರೆ ನನಗೆ ಎಷ್ಟು ಕ್ರಶ್ ಇತ್ತು ಗೊತ್ತಾ, ನಾನೇ ಹೋಗಿ ಪ್ರಪೋಸ್ ಮಾಡಿದ್ರು ಕೂಡ ಇವ್ನು ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಉರ್ದೋಗ್ತಿರೋದು ಅರ್ಜುನ್ಗೆ ಗೊತ್ತಾಗುತ್ತೆ. ನಾನು ನಿನ್ನ ಆಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಭಾರ್ಗವಿಗೆ ಯಾಕೆ ಏನಾಯ್ತು ನಿಮಗೆ ಅಂತ ಹೇಳಿದ್ರೆ ಏನೂ ಇಲ್ಲ, ಮತ್ತೆ ಭೇಟಿ ಮಾಡ್ಬೇಕಲ್ವಾ, ಹಾಗೆ ಹೀಗೆ ಅಂತ ಹೇಳಿದಾಗ ಯಾಕೆ ಉರ್ಕೋತಾ ಇದ್ದೀರಾ ನೀವು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಕಡೆ ಭಾರ್ಗವಿ ಇನ್ನೇನು ನನ್ನ ಗಂಡನ ನಾನು ಸೇಫ್ ಮಾಡ್ಕೋಬೇಕಲ್ವಾ ಅಂದಾಗ, ಹೌದಾ ನಿಮ್ಮ ಗಂಡನ ಮೇಲೆ ನಿಮ್ಗೆ ನಂಬಿಕೆ ಇಲ್ವೇನ್ರಿ ಅಂದಾಗ, ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ, ಬಟ್ ನಿಮ್ಮ ಲೈಫಲ್ಲಿ ಬರೋ ಹುಡುಗಿರ ಮೇಲೆ ನನಗೆ ನಂಬಿಕೆ ಇಲ್ವಲ್ಲ, ಅದಕ್ಕೋಸ್ಕರ ಅಂತ ಭಾರ್ಗವಿ ಹೇಳಿದಾಗ, ಹೆಣ್ಮಕ್ಳು ಎಷ್ಟು ಬೇಗ ಬದಲಾಗ್ಬಿಡ್ತಾರಲ್ವಾ ಮದುವೆ ಆದಮೇಲೆ ಅಂತ ಅರ್ಜುನ್ ಹೇಳ್ತಿದ್ದಾರೆ. ಬದಲಾಗಲೇಬೇಕಲ್ವಾ ಅವ್ರ ಗಂಡಂದಿರನ್ನ ಸೇಫ್ ಮಾಡ್ಕೋಬೇಕು ಅಂದರೆ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ. ಇತ್ತ ಕಡೆ JP ಪಾಟೀಲ್ ಬೃಂದಾಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿದೆಯಾ ಅಂತ ಕೇಳ್ತಿದ್ದಾರೆ. ಖಂಡಿತ ಮಾವ ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಅರ್ಜುನ್ ನಿಮ್ಮ ಮಾತನ್ನ ಮತ್ತೆ ಮೀರುವುದಿಲ್ಲ, ಖಂಡಿತ ನಿಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ವಂದನನ ಮದುವೆ ಮಾಡ್ಕೋತಾನೆ, ಆ ರೀತಿ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಹೌದು ನಿಂದೇ ಜವಾಬ್ದಾರಿ, ಯಾಕಂದ್ರೆ ಈ ಬಾರಿ ಅರ್ಜುನ್ ಮತ್ತೆ ವಂದನ ಮದುವೆ ಆಗಲೇಬೇಕು. ಕಳೆದ ಸರಿ ಆದಾಗ ಈ ಸತಿ ಆಗಬಾರ್ದು. ಜೊತೆಗೆ ಅವನಿಗೆ ನಾನು ಕೊಡ್ತಿರೋ ಕೊನೆ ಚಾನ್ಸ್ ಇದ್ದು, ಅವನೇನಾದರೂ ಈ ಮದುವೆ ಆಗದೆ ಕೈ ಕೊಟ್ಟರೆ ಖಂಡಿತ ಅವನಿಗೆಲ್ಲ ಶಿಕ್ಷೆ ನಿನಗೆ, ನೀನೇ ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಅಂತ JP ಪಾಟೀಲ್ ಹೇಳ್ತಾರೆ. ತದನಂತರ ಏನಪ್ಪ ಇದು ಇವ್ರದೊಳ್ಳೆ ಸರಿ ಹೋಯ್ತಲ್ಲ ಅಪ್ಪ ಮಗನ ನಡುವೆ, ನನ್ನ ಯಾಕೆ ತರ್ತಿದ್ದಾರೆ, ಇವ್ರ ಮಗ ಮದುವೆ ಆಗದೆ ಇರೋದಕ್ಕೂ ನನಗೂ ಏನು ಸಂಬಂಧ, ಆದರೆ ಮಾತಾಡೋಕ್ಕಾಗಲ್ವೇ ಧೈರ್ಯವಾಗಿ ನಿಂತ್ಕೊಂಡು, ಒಟ್ನಲ್ಲಿ ನನ್ನ ಸಂಸಾರ ಸರಿ ಹೋದರೆ ಅಷ್ಟೇ ಸಾಕು ಅಂತ ಹೇಳಿ ಬೃಂದ ಅನ್ಕೋತಾಳೆ. ತದನಂತರ ಇಲ್ಲಿ ಅಪ್ಪನ ಕೈಗೆ ಇಬ್ಬರು ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಕೈಗೆ ಸಿಕ್ಕಿ ಬೀಳ್ತಾರೆ. ಬಟ್ ಅಪ್ಪನಿಗೆ ಇಲ್ಲಿ ಭಾರ್ಗವಿ ಧ್ವನಿ ಕೇಳಿಸುತ್ತೆ ಬಟ್ ಕಾಣಿಸುವುದಿಲ್ಲ. ತದನಂತರ ತನ್ನ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಭಾರ್ಗವಿ ತುಂಬಾ ಬುದ್ಧಿವಂತೆ ಅಂತ ಕೂಡ ಅವರು ಹೇಳ್ತಿರ್ತಾರೆ. ಹೌದು ನನ್ನ ಭಾರ್ಗವಿ ಮನಸ್ಸಲ್ಲಿ ಯಾವುದೋ ಹುಡುಗ ಇದ್ದಾನೆ, ಅವ್ನು ಯಾರು ಅಂತ ತಿಳ್ಕೊಂಡು ಅದ್ದೂರಿಯಾಗಿ ಅವನ ಜೊತೆ ಮದುವೆ ಮಾಡಿ ಕೊಡಬೇಕು ಅಂತ ಹೇಳೋದನ್ನ ಕೇಳಿಸ್ಕೊಂಡ್ಬಿಡ್ತಾರೆ ಭಾರ್ಗವಿ ಅರ್ಜುನ್. ಹಾಗಾಗಿ ಅಪ್ಪಂಗೆ ಮೋಸ ಮಾಡಬಾರ್ದು, ಬೇರೆಯವರಿಂದ ನಮ್ಮ ಮದುವೆ ಗೊತ್ತಾಗೋಕ್ಕೂ ಮುನ್ನ ನಾವೇ ಹೋಗಿ ಹೇಳಬೇಕು ಪಾರ್ಥ ಅಂತ ಭಾರ್ಗವಿ ಹೇಳಿದಕ್ಕೆ ಖಂಡಿತ ಮೇಡಮ್ ಅಂತ ಹೇಳ್ತಾರೆ ಅರ್ಜುನ್ ಕೂಡ. ತದನಂತರ ಮರುದಿನ ಕೇಸ್ ಇದೆ. ಈ ಕಡೆ ಸಂಧ್ಯಾನ ಅರ್ಜುನ್ ಸೇಫ್ ಆಗಿ ಕರ್ಕೊಂಡು ಬರಬೇಕಾಗಿದೆ. ಆಲ್ರೆಡಿ ಅರ್ಜುನ್ ಕೋರ್ಟಲ್ಲಿದ್ದಾರೆ, JP ಪಾಟೀಲ್ ಕೂಡ ಇದ್ದಾರೆ. ಬಟ್ ಇಲ್ಲಿ ಸಂಧ್ಯಾ ಕೋರ್ಟ್ಗೆ ಬಂದೇ ಇಲ್ಲ. ಸಂಧ್ಯಾ ಪಾರ್ಕಲ್ಲಿ ನಿಜವಾಗ್ಲೂ ಸಾವನ್ನಪ್ಪಿದ್ದಾಳೆ. ಈ ಒಂದು ವಿಷಯ ಭಾರ್ಗವಿಗೆ ಗೊತ್ತಾಗುತ್ತೆ ತಡ ಓಡಿ ಹೋಗ್ತಾಳೆ. ಸಂಧ್ಯಾನ ನೋಡಿ ಕುಸಿದು ಹೋಗಿದ್ದಾಳೆ. ತದನಂತರ ಕೋರ್ಟ್ಗೆ ಬರ್ತಾಳೆ. ಬಂದಿದ್ದೆ ಎಲ್ಲಿ ಸಂಧ್ಯಾ ಇನ್ನು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಪಾಪಿಗಳು ಸಂಧ್ಯಾ ಕಥೆಯನ್ನೇ ಮುಗಿಸ್ಬಿಟ್ರು. ಈ ರೀತಿಯಾಗಿ ದೌರ್ಜನ್ಯ ಮಾಡೋದು, ಅದಕ್ಕೆ ವಿರುದ್ಧವಾಗಿ ನಿಂತರೆ ಅವ್ರಿಗೆ ಪಾಠ ಕಲಿಸೋದು, ಕೇಸಿಂದ ಹಿಂದೆ ಸರಿಬೇಕು ಅಂತ ಟಾರ್ಚರ್ ಕೊಡೋದು, ಅದಕ್ಕೂ ಮೀರಿ ಅವರು ಕೇಸನ್ನು ಮುಂದೆ ನಡೆಸ್ಕೊಂಡು ಹೋದಾಗ ಈ ರೀತಿ ಅವರನ್ನ ಸಾಯಿಸೇ ಬಿಡೋದು ಅಂತ ಹೇಳಿ ಆಕೆಯ ಪರಿಸ್ಥಿತಿಯನ್ನ ಆಕೆ ಎಷ್ಟು ಮಟ್ಟಿಗೆ ಹಸು ನೀಗಿದ್ದಾಳೆ ಅನ್ನೋದನ್ನ ನಿಜವಾಗ್ಲೂ ಭಾರ್ಗವಿ ಕೋರ್ಟಿನ ಮುಂದೆ ಹೇಳ್ತಿದ್ದಾಳೆ. ನಿಜವಾಗ್ಲೂ ಜಡ್ಜೆ ಒಂದು ಕ್ಷಣ ಮರುಕ ವ್ಯಕ್ತಪಡಿಸ್ಬಿಟ್ರು. ಈ ಕಡೆ JP ಪಾಟೀಲ್ ವಿಕ್ಕಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಸಂಧ್ಯಾನ ಮುಗಿಸಿದ್ಯಾರು? ಬೃಂದಾನೇ ಸಂಧ್ಯಾ ಕಥೆಯನ್ನ ಮುಗಿಸ್ಬಿಟ್ಟ, ಅಥವಾ ರೀತುನ, ಅಥವಾ ವಂದನಾನ? ಯಾರಿರ್ಬೋದು ಸಂಧ್ಯಾ ಕಥೆ ಮುಗಿಸಿದ್ದು? ಎಲ್ಲದಕ್ಕೂ ಕೂಡ ಮೀರಿ JP ಪಾಟೀಲೇ ಕೇಸನ್ನ ಗೆಲ್ಲೋ ಬರದಲ್ಲಿ ಈ ಒಂದು ಕೃತ್ಯಕ್ಕೆ ಮುಂದಾಗ್ಬಿಟ್ರ. ಈ ಕಡೆ ಭಾರ್ಗವಿಯ ಒಂದು ಕೋಪಾಗ್ನಿಗೆ, ಜ್ವಾಲಾಮುಖಿಗೆ ನಿಜವಾಗ್ಲೂ ಸುಟ್ಟಿ ಭಸ್ಮವಾಗಿಬಿಡ್ತಾರೆ JP ಪಾಟೀಲ್. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.